ನಮಸ್ಕಾರ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. PSTR, GPSTR ಮತ್ತು HSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಡಿಸ್ಕ್ರಿಪ್ಟಿವ್ ಆನ್ಸರ್ಗಳನ್ನು ತೆಗೆದುಹಾಕಿ ಕೇವಲ MCQ ಆಧಾರದ ಮೇಲೆ ಪರೀಕ್ಷೆ ನಡೆಸಬೇಕು ಅನ್ನುವಂತಹ ಒತ್ತಡಕ್ಕೆ ಮಣಿದಿರುವಂತಹ ಸರ್ಕಾರ ಅದರ ಅಂತಿಮವಾದಂತಹ ರೂಪುರೇಷೆಗಳನ್ನು ತಯಾರು ಮಾಡ್ತಾ ಇದೆ. ಹೌದು, ಅದಕ್ಕಾಗಿಯೇ C&R ರೂಲ್ಸ್ಗಳನ್ನು ಕೂಡ ವಿಳಂಬ ಮಾಡಲಾಗ್ತಾ ಇದೆ. ಇಷ್ಟೊತ್ತಿಗಾಗಲೇ C&R ರೂಲ್ಸ್ ಬರಬೇಕಾಗಿತ್ತು. ಇನ್ಫ್ಯಾಕ್ಟ್ ಈ ಥಿಯರಿ ಅಥವಾ ಡಿಸ್ಕ್ರಿಪ್ಟಿವ್ ಪ್ಯಾಟರ್ನ್ ಅನ್ನು ಕೈಬಿಟ್ಟು ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ OMR ಮಾದರಿಯ MCQ ಆಧಾರದ ಮೇಲೆ ಪರೀಕ್ಷೆಗಳನ್ನು ನಡೆಸೋದಕ್ಕೆ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ಮೋಸ್ಟ್ ಪ್ರಾಬಲಿ ಇನ್ನೊಂದು ವಾರದಲ್ಲಿ ಅಂತಿಮವಾದಂತಹ C&R ರೂಲ್ಸ್ಗಳು ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಡಿಟೇಲ್ಡ್ ಆದಂತಹ ಅಧಿಸೂಚನೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ನಿಮಗೆಲ್ಲ ಈಗಾಗಲೇ ಗೊತ್ತಿರುವಂಗೆ ಇತ್ತೀಚೆಗೆ ಬಿಟ್ಟಂತಹ ಡ್ರಾಫ್ಟ್ ನೋಟಿಫಿಕೇಶನ್ ಅಲ್ಲಿ ಒಟ್ಟು 3 ಪತ್ರಿಕೆಗಳನ್ನು PSTR, GPSTR ಮತ್ತು HSTR 3 ರೀತಿಯ ಒಂದು ಶಿಕ್ಷಕರ ನೇಮಕಾತಿಗೂ ಕೂಡ ನಿಗದಿಪಡಿಸಲಾಗಿತ್ತು. ಮೊದಲನೇದರಲ್ಲಿ ಒಟ್ಟು 150ಕ್ಕೆ 150 ಕೂಡ MCQ ಆಗಿತ್ತು. ಬಟ್ ಎರಡನೇ ಪತ್ರಿಕೆಯಲ್ಲಿ 100 ಅಂಕದ ಥಿಯರಿಯನ್ನ, ಮೂರನೇ ಪತ್ರಿಕೆಯಲ್ಲೂ ಕೂಡ 150 ಅಂಕದ ಥಿಯರಿಯನ್ನ ಕೂಡ ಇಲ್ಲಿ ನಿಗದಿಪಡಿಸಲಾಗಿತ್ತು. 2 ಮತ್ತು 3ನೇ ಪತ್ರಿಕೆಗಳು ಥಿಯರಿ ಇರ್ತವೆ ಅನ್ನುವಂಥ ಮಾಹಿತಿಗಳನ್ನು ಈಗಾಗಲೇ ಹಂಚಿಕೊಳ್ಳಲಾಗಿತ್ತು. ಸೊ ಮುಂದುವರೆದು ಈಗಾಗಲೇ ಒತ್ತಡವನ್ನ ಸರ್ಕಾರದ ಮೇಲೆ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಹಾಕಿದಾವೆ. ಜೊತೆಗೆ ಸರ್ಕಾರದ ಮಟ್ಟದಲ್ಲೂ ಕೂಡ ವಿಳಂಬ ನೀತಿ ಆಗುತ್ತೆ ಇದರಿಂದ ಅನ್ನುವಂಥ ಒಂದಿಷ್ಟು ಡಿಸ್ಕಷನ್ಗಳು ನಡೀತಾ ಇದ್ದಾವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಕಾಸ್ ಕಿಶೋರ್ ಸರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನು ಅಂದ್ರೆ, ವಿವರಣಾತ್ಮಕ ಪ್ರಶ್ನೆಗಳನ್ನ ಕೈ ಬಿಡುವುದರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಇನ್ಫ್ಯಾಕ್ಟ್ ಸರ್ಕಾರ ಅಧಿಕೃತವಾದಂತಹ ಸೂಚನೆಯನ್ನು ಕೊಟ್ಟರೆ ಅದರ ಪ್ರಕಾರ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿನೇ ಶುಕ್ರವಾರ ಶನಿವಾರ ಬರಬೇಕಾಗಿದ್ದಂತೆ C&R ರೂಲ್ಸ್ಗಳು ಇನ್ನೂ ಕೂಡ ಬಂದಿಲ್ಲ. ಬಹುಶಃ ಇನ್ನೊಂದು ವಾರದಷ್ಟೊತ್ತಿಗೆ ಅದು ಫೈನಲ್ ಆಗುತ್ತೆ. ಯಾಕೆ ಡಿಸ್ಕ್ರಿಪ್ಟಿವ್ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಅದು ತುಂಬಾ ಲೇಟ್ ಆಗುತ್ತೆ ಆ ವ್ಯಾಲ್ಯೂಯೇಷನ್ ಪ್ರೊಸೆಸ್ ನಲ್ಲಿ. ಅದರಲ್ಲಿ ಕೆಲವೊಂದ್ಸಲ ವೈಯಕ್ತಿಕ ನಿಲುವುಗಳು, ವೈಯಕ್ತಿಕ ಅಭಿಪ್ರಾಯಗಳು ಕೂಡ ಮ್ಯಾಟರ್ ಆಗುವಂತಹ ಸಾಧ್ಯತೆ ಇರುತ್ತೆ ಇವ್ಯಾಲ್ಯೂಯೇಷನ್ ಸಂದರ್ಭದಲ್ಲಿ. ಹಾಗಾಗಿ ಆ ಒಂದು ಡಿಸ್ಕ್ರಿಪ್ಟಿವ್ ಅನ್ನ ಬಿಟ್ಟು ಕೇವಲ OMR ಮಾದರಿನಲ್ಲಿ MCQ ಆಧಾರದ ಮೇಲೆ ನಡೆಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದಾರೆ. ಸೊ ವಿವರಣಾತ್ಮಕ ಪರೀಕ್ಷೆಗಳ ಬದಲಿಗೆ OMR ಗೆ ಸಂಬಂಧಪಟ್ಟಂತಹ MCQ ಗೆ ಸಂಬಂಧಪಟ್ಟಂತಹ ಅಂತಿಮವಾದಂತಹ ಪರೀಕ್ಷಾ ಮಾದರಿ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಸೊ ಇದು PSTR, GPSTR ಮತ್ತು HSTR 3 ರೀತಿಯ ಪರೀಕ್ಷೆಗಳಿಗೂ ಕೂಡ ನಡೆಯುತ್ತೆ. ಈ ಮುಂದೆ ನಡೆಯುವಂತಹ 15,000 ಶಿಕ್ಷಕರ ನೇಮಕಾತಿಯ C&R ರೂಲ್ಸ್ ನಲ್ಲಿ ಥಿಯರಿಯನ್ನು ತೆಗೆದು, ಅಂದ್ರೆ ವಿವರಣಾತ್ಮಕ ಪ್ರಶ್ನೆ ಮಾದರಿಯನ್ನು ತೆಗೆದು ಕೇವಲ MCQ ಅನ್ನ ಆಡ್ ಮಾಡೋದರ ಜೊತೆಗೆ BCom B.Ed ಆದವರಿಗೂ ಕೂಡ ಅವಕಾಶ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ, ಇಲಾಖಾ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಅದೆಲ್ಲವೂ ಅಂತಿಮವಾದರೆ ಇನ್ನೊಂದು ವಾರದ ಒಳಗಾಗಿ ನಮಗೆ ಅಂತಿಮವಾದಂತಹ C&R ರೂಲ್ಸ್ಗಳು ಬರ್ತವೆ. ಹಾಗಾಗಿ ಏನು ಚರ್ಚೆಗಳು ನಡೀತಾ ಇದೆ, ಗೊಂದಲಗಳಿದೆ, MCQ ನಡೆಯುತ್ತಾ, ಥಿಯರಿ ಕ್ಯಾನ್ಸಲ್ ಆಗುತ್ತಾ ಅಂತ ಹೇಳಿ. ಹೌದು, ಥಿಯರಿ ಕ್ಯಾನ್ಸಲ್ ಆಗುವಂತಹ ಬಹುತೇಕ ಸಾಧ್ಯತೆ ಇದೆ. ಅಂತಿಮವಾದಂತಹ ಡಿಸಿಷನ್ಸ್ ನಡೀತಾ ಇದ್ದಾವೆ. ಫೈನಲ್ ಆದ ನಂತರ ಖಂಡಿತವಾಗಿಯೂ ಮತ್ತೊಮ್ಮೆ ನಿಮ್ಮ ಜೊತೆಗೆ ಮಾಹಿತಿ ಹಂಚಿಕೊಳ್ತೀನಿ ಅಂತ ಹೇಳ್ತಾ, ಸೊ 2026ರ ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಬಹುತೇಕ MCQ ಪ್ರಶ್ನೆ ಮಾದರಿಯ ಪರೀಕ್ಷೆ ಅಂತಿಮವಾಗಿದೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.